ಇನ್ನು ಹೈಕಮಾಂಡ್ ಸೂಚನೆಯಂತೆ ಸಿದ್ದರಾಮಯ್ಯ ಏನೋ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಆದರೆ ಇದಕ್ಕೂ ಮುಂದಿನ ದಿನ ಸಿಎಂ ಡಿಕೆ ಶಿವಕುಮಾರ್ ಅಂತಲೂ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ? ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ಮೂರು ವರ್ಷಗಳ ಪಟ್ಟದಾಟದ ಕದನಕ್ಕೆ ತೆರೆ ಬಿದ್ದಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಸಲ್ಲಿಸಿದ್ದಾರೆ. ಇದಕ್ಕೂ ಮುನ್ನ ಬೆಳಗ್ಗೆ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಸಚಿವರಿಗೆ ಸಿದ್ದರಾಮಯ್ಯ ಮನವರಿಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲು ಎಲ್ಲಾ ಸಚಿವರು ಸಮ್ಮತಿ ಸೂಚಿಸಿದ್ದಾರೆ ಎನ್ನಲಾಗಿದೆ. And High Command takes a decision. He will be the Chief Minister of the state. ಇವತ್ತು ಸಿದ್ದರಾಮಯ್ಯ ಉಪಹಾರ ಕೂಟದಲ್ಲಿ ಸ್ಪಷ್ಟವಾದಂತಹ ಮಾತಿನಲ್ಲಿ ತಾನು ಹೈಕಮಾಂಡ್ನ ಸೂಚನೆಯ ಮೇಲೆ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ, ಮುಂದಿನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಸಚಿವರಿಗೂ ಕೂಡ ಮೆಸೇಜ್ ಕನ್ವೆ ಆಗಿದೆ. ಹೌದು, ಮುಂದೆ ಯಾವ ಗೇಮ್ ಪ್ಲಾನ್ಗಳು, ಚದುರಂಗದ ಆಟಗಳು ಕೂಡ ನಡೆಯೋದಿಲ್ಲ. ಅದು ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರನ್ನ ಆಯ್ಕೆ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. 2023ರಲ್ಲಿ ಆಗಿದ್ದಂಥ ಅಧಿಕಾರ ಹಂಚಿಕೆಯ ಸೂತ್ರದ ಪ್ರಕಾರ ಇದೀಗ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಅನ್ನುವಂಥದ್ದನ್ನ ತನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳ ಮುಂದೆ ಸ್ಪಷ್ಟವಾದಂತಹ ಮಾತುಗಳಲ್ಲಿ ಹೇಳಿದ್ದಾರೆ. ಆ ಮೂಲಕ ಸಚಿವರಿಗೆ ಇದ್ದಂತಹ ಆತಂಕ ಮತ್ತು ಗೊಂದಲಗಳನ್ನು ಕೂಡ ನಿವಾರಿಸಿದ್ದಾರೆ. ಭಾಗ್ಯಗಳ ಸರದಾರ ಅನ್ನರಾಮಯ್ಯ, ಬಡವರ ಬಂಧು, ನೇರ ನುಡಿ, ನಿಷ್ಠುರ ನಡೆ ರಾಜಕಾರಣಿ, ರಾಜ್ಯದ ಅಹಿಂದ ನಾಯಕನಾಗಿರೋ ಸಿದ್ದರಾಮಯ್ಯ ಅವರಿಂದ ಅಧಿಕಾರ ಹಸ್ತಾಂತರಿಸೋದು ಹೈಕಮಾಂಡ್ಗೆ ಅಷ್ಟು ಸುಲಭದ್ದಾಗಿರಲಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಶಾಸಕರು, ಸಚಿವರು ಬಂಡಾಯ ಏಳುವ ಆತಂಕ ಸಹಜವಾಗೇ ಹೈಕಮಾಂಡ್ಗೂ ಇತ್ತು. ಹೀಗಾಗಿಯೇ ಸಿದ್ದರಾಮಯ್ಯರಿಂದಲೇ ಮುಂದಿನ ಸಿಎಂ ಡಿಕೆ ಅಂತ ಸಚಿವರ ಮುಂದೆ ಹೇಳಿಸಿದೆ ಎನ್ನಲಾಗ್ತಿದೆ. ಪ್ರಮುಖ ವಿಚಾರ ತಿಳಿಸಲು ನಾನು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದೇನೆ. ಹೈಕಮಾಂಡ್ ಸೂಚನೆಯಂತೆ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ. ಹೈಕಮಾಂಡ್ ಹೇಳಿದಂತೆ ಲೋಕಭವನಕ್ಕೆ ತೆರಳಿ ನಾನು ರಾಜೀನಾಮೆ ಸಲ್ಲಿಸುತ್ತೇನೆ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಎಂದು ಹೈಕಮಾಂಡ್ ಹೇಳಿದೆ. ಶಿವಕುಮಾರನ್ನ ಮುಂದಿನ ಸಿಎಂ ಮಾಡ್ತೇವೆ ಅಂತ ಹೈಕಮಾಂಡ್ ಹೇಳಿದೆ. ನೂತನ ಮುಖ್ಯಮಂತ್ರಿ ಯಾರು ಅನ್ನೋ ಬಗ್ಗೆ ಪ್ರತಿಕ್ರಿಯಿಸಿದ ಎಚ್.ಕೆ. ಪಾಟೀಲ್ ಡಿಕೆ ಶಿವಕುಮಾರ್ ಅಂತ ಹೇಳಿದ್ರು. ಇನ್ನು ದೇಶಪಾಂಡೆ ಮಾತನಾಡಿ ಡಿಕೆ ಶಿವಕುಮಾರ್ಗೆ ಅಭಿನಂದನೆ ಹೇಳಿದ್ದೀನಿ ಅಂತಂದ್ರು. said we will make new CM. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಭಿನಂದನೆ ಮಾಡಲಿಕ್ಕೆ ನಾನು ಬಂದಿದ್ದೆ. ಅಭಿನಂದನೆ ಮಾಡಿ ಹೊರಟಿದ್ದೇನೆ. ಮತ್ತು ನಾ ಏನು ಡಿಸ್ಕಸ್ ಮಾಡಿಲ್ಲ. ಒಂದ್ ಕಡೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಡಿಸಿಎಂ ಡಿಕೆ ಸಿದ್ಧತೆ ನಡೆಸಿದಾರಂತೆ. ಪ್ರಮಾಣ ವಚನ ಸೇರಿ ಮುಂದಿನ ನಡೆಯ ಬಗ್ಗೆ ಸಮಯ ಕೇಳೋದಕ್ಕೆ ಇಂದು ನೊಣವಿನಕೆರೆ ಕಾಡಸಿದ್ದೇಶ್ವರ ಅಜ್ಜಯ್ಯನ ಪೀಠಕ್ಕೆ ಡಿಕೆ ಭೇಟಿ ನೀಡಲಿದ್ದಾರೆ. ಶ್ರೀಗಳಿಂದ ವಿಶೇಷ ಆಶೀರ್ವಾದ ಪಡೆಯಲಿದ್ದಾರೆ. ಬಹಳ ಸಂತೋಷ. ಎಲ್ಲರ ಸಂಕಲ್ಪದ ಮೇರೆಗೆ ಶ್ರೀಮಠದ ಆಶೀರ್ವಾದ ಅವರಿಗಿದೆ. ಸಮಯದ ಅವಕಾಶ ಕಾದು ಅವರು ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸಿಕೊಡ್ತಾರೆ. ತದನಂತರ ಶ್ರೀಮಠದ ಆಶೀರ್ವಾದ ಅವ್ರಿಗಿರ್ತೈತಿ. ತಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಅವರು ಉತ್ತಮವಾಗಿರ್ತಕ್ಕಂಥ ರಾಜ ಪ್ರತ್ಯಕ್ಷ ದೇವತಾ. ಅದ್ಯಾವಾಗ ನೂತನ ಸಿಎಂ ಅಂತ ಡಿಕೆ ಹೆಸರು ಘೋಷಣೆಯಾಯ್ತೋ ಖಾಸಗಿ ನಿವಾಸದ ಬಳಿ ಅಭಿಮಾನಿಗಳ ದಂಡೇ ಸೇರಿತು. ಇನ್ನೊಂದು ಕಡೆ ಹೊಸ ಸರ್ಕಾರದಲ್ಲಿ ಸಂಪುಟ ರಚನೆಯ ಕಸರತ್ತು ಆರಂಭವಾಗಿದೆ. ನೂತನ ಸಂಪುಟದಲ್ಲಿ ಅನುಭವಿ ಸಚಿವರನ್ನ ಬಿಟ್ಟು ಯುವಕರಿಗೆ ಮಣೆ ಹಾಕೋ ಸಾಧ್ಯತೆ ಇದೆ. 60 ವರ್ಷ ಕೆಳಗಿನ ಶಾಸಕರಿಗೆ ಸಂಪುಟಕ್ಕೆ ಸೇರಿಸಲು ಚಿಂತನೆ ನಡೆದಿದೆ. ಮುಂದಿನ ನಾಯಕತ್ವ ಬೆಳೆಸಲು ಯುವ ಶಾಸಕರಿಗೆ ಮಣೆ ಹಾಕಲು ಹೈಕಮಾಂಡ್ ಮಟ್ಟದಲ್ಲಿ ಚಿಂತನೆ ನಡೆದಿದೆ. ಈ ಮೂಲಕ 4ಕ್ಕೂ ಹೆಚ್ಚು ಬಾರಿ ಸಚಿವರಾದವರಿಗೆ ಕೊಕ್ ಬಗ್ಗೆನೂ ಚಿಂತನೆ ನಡೆದಿದೆ ಎನ್ನಲಾಗಿದೆ.
AICC ಅಥವಾ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕತ್ವ ಈಗ ಮುಂದಿನ ನಾಯಕತ್ವವನ್ನು ಬೆಳೆಸುವಂತ ಯೋಚನೆ ಮಾಡ್ತಾ ಇದೆ. ಅದು ಸಂಪುಟದ ರಚನೆ ಇರ್ಬೋದು ಅಥವಾ ಹೊಸ ಸಚಿವರ ಆಯ್ಕೆ ಇರ್ಬೋದು, ಜೊತೆಗೆ ಈ DCMಗಳನ್ನ ನೇಮಕ ಮಾಡುವಂಥ ವಿಚಾರ ಇರ್ಬೋದು. ಇದೆಲ್ಲದಕ್ಕೂ ಕೂಡ ಹೊಸ ಯುವ ನಾಯಕತ್ವಕ್ಕೆ ಮಣೆ ಹಾಕೋದಕ್ಕೆ ನಿರ್ಧಾರ ಮಾಡಿದೆ. ಯಾಕೆಂದರೆ ಈಗಾಗಲೇ ನೀವು ಈಗಿರುವಂಥ ಕಾಂಗ್ರೆಸ್ನ ಲೈನಪ್ಗಳನ್ನು ನೋಡ್ತಾ ಇದ್ರೆ, ಈಗಿರುವಂಥ ಕಾಂಗ್ರೆಸ್ನ ಸಂಪುಟ ಸದಸ್ಯರು ಅಥವಾ ಸಚಿವರನ್ನು ನೋಡ್ತಾ ಇದ್ರೆ ಬಹುತೇಕರು 60 ವರ್ಷಕ್ಕಿಂತ ಮೇಲ್ಪಟ್ಟಿರೋರು. ಅದರಲ್ಲೂ 60 ವರ್ಷಕ್ಕಿಂತ ಮೇಲ್ಪಟ್ಟಂಥ ಪ್ರಮುಖ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಿರುವಂಥ ಸಚಿವರಿದ್ದಾರೆ. MB ಪಾಟೀಲ್ ಇರ್ಬೋದು, HK ಪಾಟೀಲ್ ಇರ್ಬೋದು, ಇನ್ಫ್ಯಾಕ್ಟ್ ಜಾರ್ಜ್ ಇರ್ಬೋದು, HK ಪಾಟೀಲ್ ಇರ್ಬೋದು, ಅದೇ ರೀತಿ ಪರಮೇಶ್ವರ್ ಇರ್ಬೋದು, ಈ ಥರ ಬೇರೆ ಬೇರೆ ಹಿರಿಯ ಸಚಿವರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಅವಕಾಶವನ್ನು ನೀಡಲಾಗಿದೆ. ಹೀಗಾಗಿ ಈ ಬಾರಿ ಒಂದು ಯುವ ಪಡೆಯನ್ನು ರಚನೆ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಬಟ್ ಇಲ್ಲಿ ಅಟ್ ದ ಸೇಮ್ ಟೈಮ್ ಸರ್ಕಾರದಲ್ಲೂ ಕೂಡ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಅನುಭವಕ್ಕೂ ಕೂಡ ಮಣೆ ಹಾಕ್ತಾ ಇದ್ದಾರೆ. ಅನುಭವನ ಏಕಾಕಿ ಎಲ್ಲರೂ ಕೂಡ ಸೆಟಸೈಡ್ ಮಾಡಿ ಯುವಕರನ್ನ ತರ್ತಾರೆ ಅಂತಲ್ಲ, ಆದರೆ ಯುವಕರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಹೀಗಾಗಿ ವಯಸ್ಸಿನ ಮಾನದಂಡವನ್ನು ಸಂಪುಟ ಪುನರ್ರಚನೆ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಮಾನದಂಡವಾಗಿ ಅದನ್ನು ಪರಿಗಣಿಸೋದಕ್ಕೆ ಕೂಡ ತೀರ್ಮಾನ ಮಾಡಿದ್ದಾರೆ. ಯಾಕೆಂದರೆ 60 ವರ್ಷಕ್ಕಿಂತ ಕೆಳಗಿನವರಿಗಿದ್ರೆ ಒಂದು ಮೆಸೇಜ್ ಕೂಡ ಪಾಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಮುಂದಿನ ನಾಯಕತ್ವವನ್ನು ಕೂಡ ಬೆಳೆಸಿದಂತೆ ಆಗುತ್ತೆ, ಮುಂದಿನ ನಾಯಕತ್ವ ಬೆಳವಣಿಗೆಗೆ ಒಂದು ಅವಕಾಶ ನೀಡಿದಾಗುತ್ತೆ. ಹೀಗಾಗಿ ಈ ಎಲ್ಲ ಕಾರಣಗಳಿಗೋಸ್ಕರ ಈ ವಯಸ್ಸಿನ ಮಾನದಂಡವನ್ನು ಇಟ್ಕೊಂಡಿದ್ದಾರೆ. ಹಾಗಂತ ಎಲ್ಲ ಹಿರಿಯರನ್ನ ಬದಿಗಿಟ್ಟು ಸರ್ಕಾರ ಮಾಡ್ತಾರೆ ಅಥವಾ ಎಲ್ಲ ಹಿರಿಯರನ್ನ ಬದಿಗಿಟ್ಟು ಸಚಿವ ಸಂಪುಟ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕಾರಣ ಇಷ್ಟೇ, ಅನುಭವ ಕೂಡ ಮುಖ್ಯ ಆಗುತ್ತೆ, ಜೊತೆಗೆ ಜಾತಿ ಸಮೀಕರಣ ಕೂಡ ಮುಖ್ಯವಾಗುತ್ತೆ. ಹೀಗಾಗಿ ಈ ಜಾತಿ ಸಮೀಕರಣ ಆಧರಿಸಿ ಈ ಯುವಕರನ್ನ ಆದಷ್ಟು ಮಟ್ಟಿಗೆ ತೊಡಕಾಗುತ್ತೆ. 8 ವರ್ಷ ಸಿಎಂ, 13 ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ಇವತ್ತು ಮುಖ್ಯಮಂತ್ರಿ ಪಾರುಪತ್ಯ ಕೊನೆ ಮಾಡಿದ್ದಾರೆ. ಮುಂದಿನ ಆಡಳಿತ ಕಾರ್ಯವೈಖರಿ ಹೇಗಿರಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.